ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತಿನಿಂದ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರಿಗೌಡರು ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಕರಿಗೌಡರ ಸುದ್ದಿಗೋಷ್ಠಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ತುಂಬಾ ಬಳಕೆ ಆಗ್ತಾ ಇದೆ. ನೋಡಿ, ಪ್ಲಾಸ್ಟಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗಲೂ ಕೂಡ ಸರ್ಕಾರ ಆಗಿರಬಹುದು, ಬಿಬಿಎಂಪಿ ಈ ಹಿಂದೆ ಇದ್ದಂತ ಸಂದರ್ಭದಲ್ಲಿ, ಅದಾದ ನಂತರ ಈಗ ಜಿಬಿಎ ಆದ ನಂತರ ಕೂಡ ಸಾಕಷ್ಟು ಬದಲಾವಣೆ ತರೋದಕ್ಕೆ ಈಗ ಪ್ಲಾಸ್ಟಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ತುಂಬಾ ಬಳಕೆ ಆಗ್ತಾ ಇದೆ. ಪ್ಲಾಸ್ಟಿಕ್ ಬಳಕೆ ತಡೆಯಲು ತಂಡಗಳನ್ನ ರಚನೆ ಮಾಡಿದ್ದೇವೆ. ವಾರದಲ್ಲಿ 5 ದಿನ ಪ್ಲಾಸ್ಟಿಕ್ ಬಳಕೆ ಮೇಲೆ ದಾಳಿ ನಡೆಸಲಾಗುತ್ತೆ ಅಂತ ಈಗ ಸುದ್ದಿಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 281 ಮಾರಾಟಗಾರರಿಂದ ಪ್ಲಾಸ್ಟಿಕ್ ಅನ್ನ ವಶಪಡಿಸಿಕೊಂಡಿದ್ದೇವೆ ನಾವು. ಬೆಂಗಳೂರು ಘನತ್ಯಾಜ್ಯ ನಿಯಮಿತನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರಿಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿ, ಯಾಕಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಪ್ಲಾಸ್ಟಿಕ್ ನಿಂದಾಗಿ ಸಾಕಷ್ಟು ವಾಯು ಮಾಲಿನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಘನತ್ಯಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಸಂಪೂರ್ಣವಾಗಿ ಭಾರತದಿಂದ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕು ಅನ್ನುವಂಥದ್ದು ಬಹಳ ದಿನದ ಒಂದು ಕನಸಿದೆ. ಆದ್ರೆ ಆ ಕನಸಿಗೆ ಸರಿಯಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ. ಸೊ ಈಗ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳೇನಿದ್ದಾರೆ ಕರಿಗೌಡರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, 281 ಮಾರಾಟಗಾರರಿಂದ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಬೆಂಗಳೂರಲ್ಲೂ ಕೂಡ ಬಹಳಷ್ಟು ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರನ್ನ ಮಾಡಬೇಕು ಅನ್ನುವಂಥ ಒಂದು ಕನಸಿದೆ. ಆದ್ರೆ ಆ ಕನಸಿಗೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಯಾಕೆಂದ್ರೆ ಬರೀ ಕೇವಲ ಅಧಿಕಾರಿಗಳು ದಾಳಿ ಮಾಡೋದು, ಯಾರ್ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅವರ ಕೈಯಿಂದ ವಶಪಡಿಸಿಕೊಳ್ಳುವುದು, ಇಲ್ಲಿ ಮಾರುವರಿಂದ ಹಾಗೆ ತೆಗೆದುಕೊಳ್ಳುವರಿಂದಲೂ ಕೂಡ ಒಂದಿಷ್ಟು ಕಮ್ಮಿ ಆಗಬೇಕು. ಯಾವಾಗ ವಾರದಲ್ಲಿ ಅಂತಂದ್ರೆ ಸರಿಸುಮಾರು ವಾರದಲ್ಲಿ 5 ದಿನಗಳ ಕಾಲ ಪ್ಲಾಸ್ಟಿಕ್ ಅಂಗಡಿಗಳ ಮೇಲೆ ಒಂದಿಷ್ಟು ಅಧಿಕಾರಿಗಳು ದಾಳಿಯನ್ನು ಮಾಡೋದಕ್ಕೆ ಎಲ್ಲಾ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರಿಗೌಡರು ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಒಟ್ಟು ನಾವು ಪ್ಲಾಸ್ಟಿಕ್ ಸೀಸ್ ಮಾಡಿರುವಂತದ್ದು 24.57 ಮೆಟ್ರಿಕ್ ಟನ್. ಮಾರ್ಕೆಟ್ ಅಲ್ಲಿ ಇದನ್ನೆಲ್ಲ ನೋಡಿದ್ರೆ ಇದ್ರ ವ್ಯಾಲ್ಯೂ ಒಂದು 49 ಲಕ್ಷ ಆಗುತ್ತೆ. ಒಟ್ಟು ದಂಡ ಕಳೆದ 3ನೇ ತಾರೀಕಿಂದ ಇಲ್ಲಿವರೆಗೆ 38 ಲಕ್ಷ ದಂಡ ವಸೂಲಿ ಮಾಡಿದ್ದೀವಿ. ನಿಮ್ಮ ಮೂಲಕ ಎಲ್ಲ ಬೆಂಗಳೂರಿನ ಜನತೆಯಲ್ಲಿ ನಾನು ಕೋರಿಕೊಳ್ಳೋದೇನಂತಂದ್ರೆ, ದಯಮಾಡಿ ಪ್ಲಾಸ್ಟಿಕ್ ಯೂಸ್ ಅನ್ನ ಕಡಿಮೆ ಮಾಡಿ, ಕೈಚೀಲ ಉಪಯೋಗಿಸಿ, ನಮ್ಮ ಪರಿಸರವನ್ನ ಉಳಿಸೋಣ ಅನ್ನೋದು ನಾನು ಮನವಿ ಮಾಡ್ತೀನಿ. ಯಾಕೆಂತಂದ್ರೆ ಇದೇ ತರ ನಾವೇನಾದ್ರು ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನಮ್ಮ ಎಲ್ಲ ಸ್ಟಾಮ್ ವಾಟರ್ ಡ್ರೈನ್ ಅಲ್ಲಿ ಪ್ಲಾಸ್ಟಿಕ್ ಕಟ್ಕೊಳ್ಳುತ್ತೆ. ಮಳೆ ಬಂದಾಗ ನೀರು ಸರಾಗವಾಗಿ ಹರಿದು ಹೋಗೋದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಈಗೆಲ್ಲ ಇನ್ನೊಂದು 20 ವರ್ಷದಲ್ಲಿ ಸಮುದ್ರದಲ್ಲಿ ಮೀನುಗಳಿಗಿಂತ ಪ್ಲಾಸ್ಟಿಕ್ ಜಾಸ್ತಿ ಇರುತ್ತಂತೆ, ಇದೇ ತರ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ. ಅದರಿಂದ ದಯಮಾಡಿ ಎಲ್ಲರೂ ಪ್ಲಾಸ್ಟಿಕ್ ಯೂಸ್ ಅನ್ನ ಕಡಿಮೆ ಮಾಡ್ಬೇಕಂತ ಕೇಳ್ಕೊತೀನಿ. ಎರಡನೇದು, ನಾವು ಇಲ್ಲಿ ಸಿಇಒ ಆದ್ಮೇಲೆ ಈ ನಮ್ಮ ಆಟೋ ಟಿಪ್ಪರ್ ಮಸ್ಟಿಂಗ್ ಸೆಂಟರ್ ನ ಚೇಂಜ್ ಮಾಡಿದ್ವಿ. 7:30ವರೆಗಿತ್ತು, ಅದನ್ನ 6ವರೆಗೆ ಪ್ರೀಪೋನ್ ಮಾಡಿದ್ದೀವಿ. ನಮ್ಮ ಎಲ್ಲ ಕಾಂಟ್ರಾಕ್ಟರ್ಸ್ ಕೋಆಪರೇಟ್ ಮಾಡಿದ್ದಾರೆ, ಏನು ನಮ್ಮ CNT ಕಾಂಟ್ರಾಕ್ಟರ್ಸ್. ನಾವು ಈಗ ಅದರಿಂದ ಅಟೆಂಡೆನ್ಸ್ ಕೂಡ ಇಂಪ್ರೂವ್ ಆಗಿದೆ. ನಾನು ಚಾರ್ಜ್ ತಗೊಂಡಾಗ 85% ಇತ್ತು, ಈಗ 95%, 10% ಅಟೆಂಡೆನ್ಸ್ ಕೂಡ ಇಂಪ್ರೂವ್ ಆಗಿದೆ. 1 ಅವರ್ ಬೇಗ ಬರೋದ್ರಿಂದ ಏನಾಗ್ತಿದೆ ಅಂತಂದ್ರೆ, ನಮ್ಮ ಆಟೋ ಟ್ರಿಪ್ಪರ್ ಡ್ರೈವರು ಮತ್ತೆ ಹೆಲ್ಪರ್ಸ್ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ ಇದೆ ಕ್ಲೀನ್ ಮಾಡಿ ಆಮೇಲೆ ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡ್ತಿದ್ದಾರೆ. ಅದರಿಂದ ಇದರಲ್ಲೂ ಕೂಡ ಸಾರ್ವಜನಿಕರಲ್ಲಿ ನಮ್ಮ ಮನವಿ ಏನಂತಂದ್ರೆ, ಹಸಿ ಕಸ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ಕೊಡಿ. ಬಹುಪಾಲು ಎಲ್ಲ ರಸ್ತೆಗಳಿಗೆ ನಮ್ಮ ಆಟೋ ಟಿಪ್ಪರ್ಸ್ ಬರುತ್ತೆ, ಆದ್ರೂ ಸಾರ್ವಜನಿಕರು ಹೊರಗಡೆ ರಸ್ತೆನಲ್ಲಿ ಕಸ ಎಸ್ದು ಹೋಗ್ತಾರೆ. ಅದರಿಂದ ಯಾರು ಕಸ ರಸ್ತೆಗೆ ಎಸಿಬೇಡಿ. ನಮ್ಮ ಆಟೋ ಬಂದಾಗ ದಯಮಾಡಿ ಅವ್ರ ಕಡೆ ಕೊಡಿ ಅಂತ ಹೇಳಿ ನಾನು ಬೆಂಗಳೂರಿನ ಜನತೆಯಲ್ಲಿ ಮನವಿ ಮಾಡ್ತೀನಿ. ನಮ್ಗೆ ದಂಡ ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ, ಆದ್ರೆ ಇನ್ನ ದಂಡ ಈಗ ನಾವೇನ್ ಮಾಡಿದ್ದೀವಿ, ಇವತ್ತು ಎಲ್ಲರಿಗೂ ಒಂದು ಮನವಿ ಮಾಡ್ತಿದ್ದೀವಿ. ಇನ್ ಮುಂದೆ ಯಾರ ದಂಡ, ನಮ್ಮ ಮಾರ್ಷಲ್ಗಳು ನೈಟ್ ಪೆಟ್ರೋಲಿಂಗ್ ಮಾಡಿ ಯಾರು ರಸ್ತೆನಲ್ಲಿ ಕಸ ಹಾಕ್ತಿದ್ದಾರೆ ಅವ್ರಿಗೆಲ್ಲ ದಂಡ ಹಾಕ್ತಿದ್ದಾರೆ. 500 ರೂಪಾಯಿ ದಂಡ ಹಾಕ್ತಿದ್ದಾರೆ. ಸೆಕೆಂಡ್ ಟೈಮ್ ಸಿಕ್ಕರೆ 1000 ರೂಪಾಯಿ ದಂಡ. ಇನ್ ಮುಂದೆ
ಈ ಮೂಲಕ ಮನವಿ ಮಾಡ್ತೀನಿ, ಇನ್ ಮುಂದೆ ಯಾರಾದ್ರೂ ಆಟೋ ಟಿಪ್ಪರ್ ಕೊಡದೆ ರಸ್ತೆನಲ್ಲಿ ಕಸ ಬಿಸಾಡಿದ್ರೆ ಅವ್ರಿಗೆಲ್ಲರಿಗೂ ಹೆಚ್ಚಿನ ದಂಡ ವಿಧಿಸ್ತೀವಿ. ಮತ್ತೆ ಇನ್ನೊಬ್ರು ಸಾರ್ವಜನಿಕರು ನನ್ಗೊಂದು ಮನವಿ ಮಾಡಿದ್ರು, ಯಾರು ರಸ್ತೆ ಕಸ ಹಾಕ್ತಾರ ನಾವು ಕರಿಗೌಡರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಪರಿಸರವನ್ನ ನಾವೆಲ್ಲರೂ ಕೂಡ ಉಳಿಸಬೇಕಾಗಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ತುಂಬಾ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಇದ್ರ ಕುರಿತಾಗಿ ನಮ್ಮ ರಿಪೋರ್ಟರ್ ಜೋಯಲ್ ಅವರು ಕೂಡ ಸ್ಥಳೀಯರನ್ನ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಈಗ BBMP ಇರೋದು GBA ಆಗಿದೆ, ತಮಗೆ ತಿಳಿದಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಈಗ ಈ ಕಸದ ವಿಲೇವಾರಿ ವಿಚಾರಕ್ಕೆ ಬಂದರೆ ಘನತ್ಯಾಜ್ಯದವರು ಏನು ಈಗಾಗಲೇ ಜನಕ್ಕೆ 500 ರೂಪಾಯಿ ಇರುವಂಥ ದಂಡವನ್ನು ಏನು ಕಸದ ವಿಚಾರವಾಗಿ 2,000 ರೂಪಾಯಿ ದಂಡವನ್ನು ವಿಧಿಸ್ತಾ ಇದ್ದಾರೆ. ಕಸವನ್ನು ಅಲ್ಲಲ್ಲಿ ಹಾಕಬಾರ್ದು ಆ ನಿಟ್ಟಿನಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತಿರೋದು ಸರ್? ದಂಡನೇ ಹಾಕೋದು ಮಾಡೋದಿದ್ರೆ ವಿರಾಟ್ ಸರ್ಕಾರ ನಡೆಸಬೇಕು ಒಂದು, ಆಯಿತಾ? ಈಗ 2,000 ರೂಪಾಯಿ ಎಲ್ಲರ ಕೈಯಲ್ಲಿ ಇಲ್ಲಿ ಡಂಪಿಂಗ್ ಯಾರ್ಡ್ ಇಲ್ಲಿ ಏನು ಮಾಡಿದ್ದಾರೆ. ಈಗ ಪ್ರತಿಯೊಬ್ಬರು ಇವಾಗ ಇವಾಗ ರಾತ್ರಿ ಪಳಿ ಕೆಲಸಗಳು ಮಾಡೋರು ಇದ್ದಾರೆ, ಅವರು ಬೆಳಗಿನ ಜಾವ ಬರ್ತಾರೆ. ಈಗ ಬೆಳಗ್ಗೆ BBMP ಕೆಲಸ ಮಾಡೋರು ಎಷ್ಟೊತ್ತಿಗೆ ಬರ್ತಾರೆ? ಅವರು ವೇಳೆಪಟ್ಟಿ ಏನಿದೆ ಮನೆ ಅಂತ ಹೇಳ್ತಾರೆ. ಬೀದಿ ಗಾಡಿಯವನು ಬರ್ತಾನೆ. ನಾನು ಒಬ್ಬ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದು, ಆಯಿತಾ? ನಾವು ಬೆಳಗ್ಗೆ 10 ಗಂಟೆ ಕೆಲಸಕ್ಕೆ ನಾವು ಬರಬೇಕು ಅಂದರೆ ಬೆಳಗ್ಗೆ ನಾವು 7 ಗಂಟೆಗೆ ಇತ್ತು ಕಸದು ವಿಲೇವಾರಿ ಮಾಡಬೇಕು ಅಂದ್ರೂ ಕಸದವ್ರು ಬಂದಿರಲ್ಲ. ಅಲ್ಲಿ ಒಂದು ಡಂಪಿಂಗ್ ಯಾರ್ಡ್ ಇರಲ್ಲ. ಪ್ರತಿಯೊಂದು ಮೂಲೆಯಲ್ಲಿ ನಾವೆಲ್ಲ ಚಿಕ್ಕ ಹುಡುಗರಲ್ಲಿದ್ದಾಗ ಒಂದೊಂದು ಡಂಪಿಂಗ್ ಯಾರ್ಡ್ ಇತ್ತು. ಎಲ್ಲಿದೆ ಡಂಪಿಂಗ್ ಯಾರ್ಡು? ಇವಾಗ ಕಸ ಅಲ್ಲಿ ಹಾಕ್ಬೇಕು ಅಂದರೆ ಅಲ್ಲಿ ಹಾಕ್ಬಿಟ್ಟು ಹೋಗೋರು ಅಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಅದು ಇವಾಗ ಕಸ ಬಂತೆ ಅಂತ ನಾಯಿ ಅದು ಇದು ಅಂತ ಹೇಳ್ತಾರೆ. ನಾಯಿ ಅದು ಅದು ಪ್ರಾಣಿ ಅದು. ಈಗ ಏನು ಬರೀ ದುಡ್ಡು ಹಾಕೋ ಬದಲು ರಾತ್ರಿ ಪಾಳಿ ಕೆಲಸ ಮಾಡೋಕೆ ಕೂಡ ಕೇಳಿ. ಈ ಕೆಲಸ ಮಾಡೋರೆ ಜನಗಳು ಕಡಿಮೆ ಇದ್ದಾಗ ಇವ್ರು ಬರೀ ಏರ್ಸ್ಕೊಂಡು ಹೋದ್ರೆ ಏನು ಬರುತ್ತೆ? ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಈಗ ಬರೀ 2,000 ರೂಪಾಯಿ ದಂಡ ಅಂತ ಹೇಳಿದ್ರೆ 500 ರೂಪಾಯಿಂದ 2,000 ರೂಪಾಯಿ ದಂಡ ಅಂದರೆ ಇವಾಗ ನಮ್ಮ ಮನೇಲಿ ಕಸ ಏನು ಮಾಡಬೇಕು? ಈಗ ಇದು ಹಸಿ ಕಸ ಒಣ ಕಸ ತೆಗೀರಿ ಅಂತ ಹೇಳಿದ್ರು. ಎರಡೂ ಸಪ್ರೇಟ್ ಮಾಡಿ ಕೊಡ್ತಾ ಇದ್ದೀವಿ. ಯಾರು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಇದನ್ನು ಹಾಕಿ ಅಂತ ಹೇಳ್ತಾರೆ. ಅಲ್ಲಿಗೆ ಹಾಕ್ತೀವಿ. ಆಯಿತು, ಹಸಿ ಕಸ ಒಣ ಕಸ ನಿಮಗೆ ಏನೋ ವಿಭಾಗ ಮಾಡೋಕ್ಕಾಗ್ದಿರಾ, ಭಾಗ ಮಾಡೋಕ್ಕಾಗ್ದಿರಾ ಅದನ್ನು ನಾಗರಿಕರ ಮೇಲೆ ಹಾಕಿದ್ರೆ, ಈ ಪ್ರತಿಯೊಂದು ನಾಗರಿಕರ ಮೇಲೆ ಹಾಕಿದ್ರೆ ಎಲ್ಲಿ ಹೋಗ್ಬೇಕು? ಈಗ ಎಲ್ಲಿ ಯಾರು ದುಡ್ಡು ಕೊಡ್ತಾರೆ ಹೇಳಿ? ಇವ್ರಿಗೆ ಏನೋ ದುಡ್ಡು ಮಾಡಬೇಕು ಅಂದ್ಬಿಟ್ಟು ಬರೀ ಸರ್ಕಾರಕ್ಕೆ ನಾನು ಪೆನಾಲ್ಟಿ ತೊಗೋತೀನಿ, ದಂಡದ ವಸೂಲಿ ನಾಗರಿಕರನ್ನ ಇದು ಏನಂತಾರೆ ಒಂದು ಸುಲಿಗೇರಿ ಮಾಡ್ತಾ ಇದ್ದಾರೆ. ವಸೂಲಿ ಜನಗಳಿಂದ ದುಡ್ಡು ಕಿತ್ಕೋಬೇಕಷ್ಟೇ. ಏನಾರ ಮಾಡಿ ಇವ್ರಿಗೇನಿಲ್ಲ. ನಾವು ವರ್ಷಕ್ಕೆ 240 ರೂಪಾಯಿ BBMP ಟ್ಯಾಕ್ಸ್ ಕಟ್ಬೇಕಾದ್ರೆ ನನ್ನದು ವಿಸ್ತೀರ್ಣ ಒಂದು 300 ಚದರ ಅಡಿ ಇದೆ ನನ್ನ ಮನೆದು. ಅದರಲ್ಲೂ ಘನತ್ಯಾಜ್ಯ ವಿಲೇವಾರಿ ಅಂದ್ಬಿಟ್ಟು ವರ್ಷಕ್ಕೆ 240 ರೂಪಾಯಿ ತೊಗೋತಾರೆ, ಆಯಿತಾ? ಆಮೇಲೆ ನಮಗೆ ತಿಂಗಳಿಗೆ ಬರೋರು ಕಸ ಎತ್ಕೊಂಡು ಹೋಗೋ ಅವ್ರಿಗೂ ನಾವು 50 ರೂಪಾಯಿ ಕೊಡಬೇಕು. ಎಲ್ಲಿಂದ ತರೋ ದುಡ್ಡು ಅಲ್ವಾ? ಸೊ ಇವರು ಅದ್ರ ಬದಲು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡೋಕ್ಕೆ ಹೇಳಿ. ಇವಾಗ ಹಿಂದಿನವರು ನಮ್ಮ ಹಿರಿಯರೆಲ್ಲ ಸರ್ಕಾರ ಇದು ನಗರನ ಸ್ವಚ್ಛ ಮಾಡಿರಲ್ವಾ? ಬೆಂಗಳೂರು ಫಸ್ಟ್ ಉದ್ಯಾನ ನಗರ ಅಂತ ಇತ್ತು. ಇವರು ಕಸಗಳೆದ್ದಿರಾ ಬೇರೆ ಮಾಡ್ದಿರಾ ಬರೀ ರಾಜಕೀಯ ಮಾಡ್ಕೊಂಡು ಬೇರೆ ಏನೋ ಮಾಡ್ಕೊಂಡು ಕೆಲಸ. ಇವಾಗ ಬರೀ ಮಾತಾಡೋರೇನು ಸಾಧ್ಯ ಆಗಲ್ಲ. ಕಸ ಏನಾಗುತ್ತೆ ಅದು ಅಲ್ಲೇ ಬಿದ್ದಿರುತ್ತೆ. ಅದು ಅದೇನು ಹೋಗುತ್ತೆ ಮೂವ್ಮೆಂಟ್ ಆಗುತ್ತೆ. ಗಾಳಿ ಬಂದಾಗ ಆಡ್ಕೊಂಡು ನೀರು ಬಂದರೆ ಕೊಚ್ಕೊಂಡು ಹೋಗುತ್ತೆ. ಫಸ್ಟ್ ಆ ಕೆಲಸ ಮಾಡಿ, ಬೇಕಾಗಿರೋ ಒಂದು ಮೂಲಭೂತ ಸೌಕರ್ಯ ಕೊಡಿ. ಇವಾಗ ಜನಗಳಿದ್ಮೇಲೆ ಕಸ ಬಂದೇ ಬರುತ್ತೆ. ಈಗ ಮನೆ ಅಂದಮೇಲೆ ಇವಾಗ ಒಂದು ತರಕಾರಿ ಏನೇ ತಗೋತೀವಿ, ಯಾರ್ಯಾರು ಕಸ ಉತ್ಪತ್ತಿ ಮಾಡ್ತಾರೆ, ಯಾರು ಮಾಡಲ್ಲ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲಿ ನೀಟಾಗಿ ಹೇಗೆ ಇಡಬೇಕು ಅದನ್ನು ಮಾಡಿಸಿ ನೀವು. ಈಗ ಪ್ರತಿಯೊಂದು ನಾವೆಲ್ಲ ಇದ್ದಾಗ ಒಂದು ನಮ್ಮ ಮೇಲೆ ಒಂದು ವಿಳಾಸದಲ್ಲೆಲ್ಲ ಕಾರ್ನರಲ್ಲಿ ಡಂಪಿಂಗ್ ಯಾರ್ಡ್ ಇತ್ತು, ಅಲ್ಲಿ ಹಾಕ್ಬಿಟ್ರೆ ಅಲ್ಲಿ ತೊಗೊಂಡು ಹೋಗ್ತಾರೆ. ಓಕೆ, ನೀವು ಮೊದಲು ನಿಮ್ಮ ಕೆಲಸವನ್ನು ನಿಮ್ಮ ಕರ್ತವ್ಯ ನಿಭಾಯಿಸಿ. ಅಂದರೆ ಈ ಥರ ಡಂಪಿಂಗ್ ಯಾರ್ಡ್ ಎಲ್ಲ ಮಾಡೋದ್ರಿಂದ ಒಂದಷ್ಟು ಏನು ನಿಮ್ಮ ಇದು ಏನಪ್ಪ ಅಂತಂದರೆ ನಿಮ್ಮ ಒಂದು ಇದು ಏನು ಕೆಲಸದ ಹೊರೆ ಕೂಡ ಕಡಿಮೆ ಆಗುತ್ತೆ, ನಮಗೂ ಕೂಡ ಈಸಿ ಆಗುತ್ತೆ ಅನ್ನುವಂಥ ತಾವು ಹೇಳ್ತಾ ಇರುವಂಥದ್ದು. ಯಾಕೆಂದರೆ ಪ್ರತಿನಿತ್ಯವೂ ಕೂಡ ಅವ್ರು ಬರುವಂಥ ಸಂದರ್ಭದಲ್ಲಿ ಅಂದರೆ ನೀವು ಹೇಳ್ದಂಗೆ ರಾತ್ರಿ ಪಾಳಿಯಲ್ಲಿ ಅಂದರೆ ನೈಟ್ ಡ್ಯೂಟಿ ಕೂಡ ಇರುತ್ತೆ ಕೆಲವರಿಗೆ. ಸೊ ಆ ನಿಟ್ಟಿನಲ್ಲಿ ಬೆಳಗಿನ ಜಾವ ಅವ್ರು ಇರಲ್ಲ. ಈ ರೀತಿಯಾದಂಥ ಸಮಸ್ಯೆಗಳೆಲ್ಲ ಆಗುತ್ತೆ. ಆ ನಿಟ್ಟಿನಲ್ಲಿ ಹತ್ತಿರದಲ್ಲಿ ಡಂಪಿಂಗ್ ಯಾರ್ಡ್ ಮಾಡಿ ಅದರಿಂದ ಸೊಲ್ಯೂಷನ್ ಸಿಗುತ್ತೆ. ಈ ಥರದ ಕ್ರಮ ತಗೊಳ್ಳಿ, ದಂಡವನ್ನು ಹಾಕೋ ಬದಲು ಈ ಥರದ ಕ್ರಮವನ್ನು ಕಳ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಹೌದು ಸರ್. ಸೊ ನೋಡಿ, ಪ್ರತಿ ದಂಡ ಅಂದರೆ ಎಲ್ಲರೂ ಕೊಡೋಕ್ಕಾಗಲ್ಲ. ಈಗ ಒಂದು ಗೌರ್ಮೆಂಟ್ ಹೇಳ್ತಾರೆ ಮಿನಿಮಮ್ ನಾವು ಕೊಡ್ತೀವಿ ಅಂತ. ಅದೇ ಜನಗಳು ಒಬ್ಬರು ಮಾಡೋ ಕೆಲಸನ ಈಗ ಹೆಚ್ಚು ಬರುತ್ತೆ. ಈಗ ಬೆಂಗಳೂರಲ್ಲಿ 1 ಕೋಟಿ ಜನ ಇದ್ದಾರೆ ಸರ್, ಆಯಿತಾ? ಅದು ಗೌರ್ಮೆಂಟು ಲೆಕ್ಕದ ಪ್ರಕಾರ, ಆಯಿತಾ? ಈಗ ಒಂದೊಂದು ರೋಡು ತೊಗೊಂಡ್ರು ನೀವು ಏನು ರೆಡಿ ಮಾಡಿದ್ದಾರೆ. ಈಗ ನೋಡಿ, ಇಲ್ಲೇ ನೋಡಿ ಒಬ್ಬ ಪ್ಲಾಸ್ಟಿಕ್ ನಿರ್ಬಂಧ ಮಾಡೋರು ಪ್ಲಾಸ್ಟಿಕ್ ಆಯ್ತು ತೆಗೆದು ಮ್ಯಾನುಫ್ಯಾಕ್ಚರ್ ಕಡಿಮೆ ಮಾಡಿ ಅಲ್ವಾ? ಈಗ ನೀವು ಪರಿಸರ ಮಾಲಿನ್ಯ ಅದು ಇದು ಅಂತ ಎಲ್ಲ ಹೇಳ್ತೀರಾ. ಅದು ಕಸದಿಂದನೂ ಏನೋ ಕೆಲವು ಇದೆ, ಕಸದಿಂದ ರಸ ಮಾಡ್ಬೋದು ಅಂತಲೂ ಒಂದು ಗಾದೆ ಮಾತಿದೆ, ಆಯಿತಾ? ಯಾವುದು ಉಪಯೋಗ ಆಗುತ್ತೆ? ಈಗ ಒಣ ಕಸ ಹಸಿ ಕಸ ಹೇಳಿದ್ರೆ ಅದು ಒಳ್ಳೇದದು.
ಎಲ್ಲರೂ ಪಾಲಿಸ್ತವ್ರೆ, ಯಾರು ಪಾಲಿಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆಯ್ತಾ. ನೀವು ಜನಗಳಿಗೆ ಸುಮ್ಮನೆ ಏನೋ ನಿಮ್ಮ ಮನಸ್ಸಿಗೆ ಇಚ್ಛೆ ಬಂದಾಗೆ ದುಡ್ಡು ಬೇಕು ಅನ್ನೋದು ತಗೊಂಡು ಏನೋ ಮಾಡೋದಕ್ಕೆ ಬೇಕಾಗಿರಲ್ಲ. ಇರೋ ದುಡ್ಡಲ್ಲಿ ಏನಿಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ನಿರ್ವಹಣೆ ಹೇಗೆ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಳಿ ಫಸ್ಟು. ಈ ಕಸ ಎತ್ತಾಗೋಕ್ಕೆ ನಿಮಗೆ ಇವಾಗ ವೆಚ್ಚ ನಿರ್ವಹಣೆ ಇಲ್ಲ, ಆಂಗ್ಲ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಾಸ್ಟ್ ಕಟಿಂಗ್ ಅಂತ ಹೇಳ್ತೀರಾ. ಕಾಸ್ಟ್ ಕಟಿಂಗ್ ಮಾಡ್ಬೇಕಂದ್ರೆ ಜನಗಳ ಮೇಲೆ ಹೇಳ್ತೀರಾ. ಹೌದು, ಎಲ್ಲ ಜನಗಳೆಲ್ಲ ಪಾಲಿಸ್ತಾ ಇದಾರಲ್ವಾ. ಈಗ ಹಸಿ ಕಸ ಒಣ ಕಸ ಕೊಡ್ತಾ ಇದ್ದಾರೆ, ಕೊಡದೇ ಇರೋರು ದಂಡ ಹಾಕ್ತೀರಲ್ವಾ. ಸೊ ಅವ್ರಿಗೆ ಒಂದು ಏನೋ ಎಜುಕೇಟ್ ಮಾಡಬೇಕು, ಎಲ್ರಿಗೂ ಶಿಕ್ಷಣ. ನೀವು ಬರೀ ಒಂದು ಜಾಹೀರಾತು ಮಾಡೋ ಬದಲು ಸೊ ಒಬ್ಬ ನಾಯಕ ಅದವನು BBMP ವಾರ್ಡು BBMP ಸದಸ್ಯ ಯಾರಿದ್ದಾರೆ ಅಯ್ಯಪ್ಪ ಬಂದು ತೋರಿಸ್ಲಿ ಬಿಡಿ. ಈಗ ಯಾವುದೇ ರೋಡಲ್ಲಿ ನೋಡಿ, ಈಗ ರೋಡ್ ಶಾರ್ಟೇಜ್ ಆಯಿತು ಅಂದ್ಬಿಟ್ಟು ಡಂಪಿಂಗ್ ಯಾರ್ಡ್ ಹೊಡೆದಾಕ್ಬಿಟ್ರಿ. ನಾವು ಹುಟ್ಟು ಬೆಳೆದೇ ಎಲ್ಲೇ ಇರೋದ್ರಿಂದ ಡಂಪಿಂಗ್ ಯಾರ್ಡ್ ಯಾಕೆ ಹೊಡೆದಾಕಿರಿ? ಎಲ್ಲ ಅಲ್ಲಿ ಕಸ ಬಿಸ ಒಳ್ಳೇದಾಗುತ್ತಲ್ವಾ. ಅದು ನಾಯಿ ಸಮಸ್ಯೆ ಅಂತಾರೆ. ಬೀದಿ ನಾಯಿಗಳು ಯಾರು ನೋಡ್ತಾರೆ? ಈಗ ಪ್ರಾಣಿಗಳು ಬದುಕಬಾರ್ದಾ? ಮನುಷ್ಯ ಈಗ ನಗರದಲ್ಲಿ ಯಾರು ಬದುಕಬಾರ್ದಾ? ಪ್ರತಿಯೊಂದು ಪ್ರಾಣಿ ಪಕ್ಷಿಯನ್ನು ಇದೆ ಅಲ್ವಾ. ಭೂಮಿ ಅಂದಮೇಲೆ ಎಲ್ಲರೂ ಇರಬೇಕು. ಸೊ ಜೀವಿಗಳಿಗೆ ನಾವು ಹೇಗಿರ್ಬೇಕು ಅದನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೇದು. ಥ್ಯಾಂಕ್ ಯು ಸರ್. ಸೊ ಬರೀ ದಂಡದಿಂದ ಕಾಸಿಂದ ಏನೂ ಬರೋಲ್ಲ. ಇಟ್ ಈಸ್ ಅ ಬ್ಯಾಟರ್ ಎಕ್ಸ್ಚೇಂಜ್ ಅಷ್ಟೇ. ಮನಿ ಅನ್ನೋದು ಒಂದು ವಿನಿಮಯ ಅಷ್ಟೇ. ಸೊ ನಿಮಗೆ ದುಡ್ಡು ಬೇಕಾಗುತ್ತೆ, ನಾವು ಸುಲಿಗೆ ಮಾಡಬೇಕಂತ ದಂಡ ಹಾಕ್ಕೊಂಡ್ರೆ ಅದು ಪ್ರಯೋಜನ ಇಲ್ಲ. ಆದಷ್ಟು ನಿಮ್ಮ ಕೆಲಸಗಾರನ ಸ್ವಲ್ಪ ಜಾಸ್ತಿ ಮಾಡಿ ಹೈರ್ ಮಾಡಿ. 1 ಕೋಟಿ ಜನಕ್ಕೆ ಹೇಗೆ ನಿವಾರಣೆ ಮಾಡಬೇಕು, ಎಷ್ಟು ಕಸ ಬರುತ್ತೆ ಅನ್ನೋದು ಅದನ್ನು ಫಸ್ಟು ನೀವು ತಿಳ್ಕೊಳ್ಳಿ. ಸುಮ್ಮನೆ ಪ್ಲಾಸ್ಟಿಕ್ಕಿಂದ ಅದು ಜಾಸ್ತಿ ಆಗುತ್ತೆ. ಜಾಸ್ತಿ ಹೆಚ್ಚು ಆದಾಗ ನಿವಾರಣೆ ಮಾಡೋದಕ್ಕಿಂತ ಸಣ್ಣದ್ರಲ್ಲೇ ನಿರ್ವಹಣೆ ಮಾಡೋದು ನಿಮಗೆ ಮ್ಯಾನೇಜ್ಮೆಂಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಅದು ಬಿಟ್ಟರೆ ಬೇರೆ ಏನೂ ಹೇಳೋ ಉದ್ದೇಶ ಇಲ್ಲ. ಥ್ಯಾಂಕ್ ಯು. ವೆಲ್ಕಮ್. ರಾಜಧಾನಿ ಬೆಂಗಳೂರಿನಲ್ಲಿ ದಿನನಿತ್ಯ ಕಸದ ಸಮಸ್ಯೆ ಅನ್ನುವಂಥದ್ದು ಇದೆಯಲ್ಲ, ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ಯಾಕಂದ್ರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಘನತ್ಯಾಜ್ಯ ನಿಯಮಿತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂತಹ ಕರಿಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಟೋ ಟಿಪ್ಪರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂತಂದ್ರೆ ಬೆಳಗ್ಗೆ 5ರಿಂದ 5:30 ಅಂತಂದ್ರೆ ಸರಿಸುಮಾರು 5:30 ಗಂಟೆಗೆ ಆಟೋ ಟಿಪ್ಪರ್ಗಳ ಕರ್ತವ್ಯವನ್ನ ನಿರ್ವಹಿಸುತ್ತೆ. ಅಲ್ಲಿ ನಮ್ಮ ಅಧಿಕಾರಿಗಳು ಮಸ್ಟರಿಂಗ್ ಸೆಂಟರ್ಗೆ ವಿಸಿಟ್ ಅನ್ನ ಮಾಡ್ತಿದ್ದಾರೆ. ಒಂದೇ ದಿನದಲ್ಲಿ ಕಸದ ಸಮಸ್ಯೆ ಮುಕ್ತಾಯ ಮಾಡೋದು ಬಹಳ ಕಷ್ಟ ಇದೆ. ಕಳೆದ 1 ತಿಂಗಳಲ್ಲಿ ಸ್ವಲ್ಪ ಕಸದ ಸಮಸ್ಯೆ ಕಡಿಮೆ ಆಗಿದೆ. ಇಲ್ಲಿ ಸಿಬ್ಬಂದಿಗಳಿಗೆ ಟ್ರ್ಯಾಕ್ ಮೈ ಡ್ಯೂಟಿ ಆಪ್ ಅನ್ನ ಒಂದಿಷ್ಟು ಡೌನ್ಲೋಡ್ ಮಾಡಿ ಕೊಡಬೇಕು. ಮಾನಿಟರ್ ಆಪ್ ನಿಂದ ಆಟೋ ಟಿಪ್ಪರ್ಗಳ ಟ್ರ್ಯಾಕ್ ಕೂಡ ಮಾಡಲಾಗುತ್ತೆ. ನೋಡಿ, ರಸ್ತೆಯಲ್ಲಿ ಕಸ ಯಾರಾದ್ರೂ ಎಸಿತೀರಾ ಅಂತಂದ್ರೆ ಇದೀಗ 500ರಿಂದ 2000ವರೆಗೆ ದಂಡ ವಿಧಿಸಲಾಗ್ತಾ ಇದೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಘನತ್ಯಾಜ್ಯ ನಿಯಮಿತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರಿಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಕಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಸ ಅನ್ನುವಂಥದ್ದು ಇದೆಯಲ್ಲ, ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ದಿನ ಬೆಳಗಾದ್ರೆ ಸಾಕು ಒಂದಿಷ್ಟು ರಾಶಿ ಕಸ. ಈ ಕಸವನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು, ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಅಧಿಕಾರಿಗಳು ತಲೆಯನ್ನ ಕೆಡಿಸ್ಕೊಂಡಿದ್ದಾರೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ 5ವರೆಗೆ ಆಟೋ ಆಗಿರ್ಬೋದು, ಟಿಪ್ಪರ್ ಆಗಿರ್ಬೋದು, ಸಂಪೂರ್ಣವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಯಾವ ರೀತಿಯಾಗಿ ಮಾನಿಟರ್ ಅನ್ನ ಮಾಡಬೇಕು, ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ರಸ್ತೆ ಮೇಲೆ ಏನಾದರೂ ನೀವು ಕಸವನ್ನ ತಂದು ಹಾಕಿದ್ರೆ, ರಸ್ತೆ ಮೇಲೆ ಕಸ ಎಸೆದು ಹೋಗುವಂತ ಕೆಲಸ ಆಗಿರ್ಬೋದು, ಬೈಕ್ ಮೇಲೆ ಬರ್ತಾರೆ ಕಸ ಎಸೆದು ಹೋಗ್ಬಿಡ್ತಾರೆ, ಇಂಥವರಿಗೆ ನಾವು 500ರಿಂದ 2000ವರೆಗೆ ನಾವು ದಂಡವನ್ನು ಹಾಕ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕರಿಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಅತಿ ದೊಡ್ಡ ಸಮಸ್ಯೆ ಅಂತಂದ್ರೆ ಕಸದ ಸಮಸ್ಯೆ. ದಿನ ಬೆಳಗಾದ್ರೆ ಸಾಕು ಒಂದಿಷ್ಟು ಕಸವನ್ನ ಎತ್ತೋದಕ್ಕೆ GBA ಇದೀಗ ಬಹಳಷ್ಟು ಹೆಣಗಾಡುವಂತ ಪರಿಸ್ಥಿತಿ ಇದೆ. ನೋಡ್ತಾ ಇರ್ತೀವಿ, ದಿನ ಬೆಳಗಾದ್ರೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ. ರಾಶಿ ಕಸವನ್ನ ಎತ್ಕೊಂಡು ಹೋಗುವಂತ ಪರಿಸ್ಥಿತಿ. ಆಟೋ ಆಗಿರ್ಬೋದು, ಟಿಪ್ಪರ್ ಆಗಿರ್ಬೋದು, ಅಲ್ಲಿರುವಂಥ ಪೌರ ಕಾರ್ಮಿಕರುಗಳಾಗಿರ್ಬೋದು, ಸಾಕಷ್ಟು ಕಸವನ್ನು ಎತ್ತೋದ್ರಲ್ಲಿ ಶ್ರಮವನ್ನು ಪಡ್ತಾ ಇದ್ದಾರೆ. ಹೌದು, ಅದಕ್ಕೆ ಸರಿಯಾದಂಥ ಆ ಕಸವನ್ನು ಹಾಕಬೇಕಾದಂಥ ಸಂದರ್ಭದಲ್ಲಿ ಒಂದು ಒಣ ಕಸ ಆಗಿರ್ಬೋದು, ಹಸಿ ಕಸ ಆಗಿರ್ಬೋದು, ವಿಂಗಡಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದಿಷ್ಟು ಅನುಕೂಲ ಆಗುತ್ತೆ. ಅದೇ ಯಾವುದೇ ಕಾರಣಕ್ಕೂ ಕೂಡ ಅನುಕೂಲ ಇಲ್ಲ, ಜನರಲ್ಲಿ ಒಂದಿಷ್ಟು ತಿಳುವಳಿಕೆ ಇರಬೇಕಾಗಿತ್ತು. ನೋಡಿ, ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಕಸದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಬೆಂಗಳೂರಿನಲ್ಲಿ ಬಹುದೊಡ್ಡ ತಲೆನೋವು ಅಂತಂದರೆ ಕಸದ ಸಮಸ್ಯೆ. ಈ ಕಸದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಒಂದಿಷ್ಟು ಪರಿಶ್ರಮವನ್ನು ಪಡಿತಾ ಇರುವಂಥದ್ದು. ಈಗಾಗಲೇ ಕರಿಗೌಡರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಈಗ ಪೌರ ಕಾರ್ಮಿಕರಾಗಿರ್ಬೋದು, ಟಿಪ್ಪರ್ ಆಗಿರ್ಬೋದು, ಆಟೋಗಳಾಗಿರ್ಬೋದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನ ಕರಿಗೌಡರು ಕೊಟ್ಟಿದ್ದಾರೆ. ಒಂದ್ ನಿಮಿಷ, 28 ಜನ AGM ಇದ್ದಾರೆ. ಪ್ರತಿಯೊಬ್ಬರು ಬೆಳಿಗ್ಗೆ 6:30 ಮಸ್ಟಿಂಗ್ ಸೆಂಟರ್ಗೆ ಒಂದಲ್ಲ ಒಂದು ವಾರ್ಡ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ.
28 + 4 + ನಾನು ಹೋಗ್ತಿದ್ದೀನಿ. ಕನಿಷ್ಠ 33 ಜನ, 32ರಿಂದ 33 ಜನ ಪ್ರತಿ ದಿವಸ ಮಸ್ಟ್ರಿಂಗ್ ಹೋಗಿ ನೀವು ಹೇಳ್ದಂಗೆ ಈ ತರ ಪ್ರಾಬ್ಲಮ್ಮು, ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಬ್ಲಾಕ್ ಸ್ಪಾಟ್ ಇದೆ, ನಾವ್ ಹೇಳ್ದಂಗೆ ಒಂದೇ ದಿವಸದಲ್ಲಿ ಕಸ ಸಮಸ್ಯೆ ಮುಗ್ದೋಗುತ್ತೆ ಅಂತ ಹೇಳಕ್ಕಾಗಲ್ಲ brother. ಪರಿಹಾರವನ್ನ ಇಲ್ಲ. ಈಗ ಕಳೆದ 1 ತಿಂಗಳಿನಲ್ಲಿ ನೀವು ವಿಜುವಲ್ ಕ್ಲೀನ್ಲಿನೆಸ್ ಸ್ವಲ್ಪ ಇಂಪ್ರೂವ್ ಆಗಿದೆ, ನೀವೇ ಅಬ್ಸರ್ವ್ ಮಾಡಿ ನೋಡಿ. ಎಲ್ಲ ನಮ್ಮ ಗುತ್ತಿಗೆದಾರ ಕಾಂಟ್ರಾಕ್ಟರ್ಸ್ ದೇ ಆರ್ ಡೂಯಿಂಗ್ ಗುಡ್ ಜಾಬ್ ಸಿನ್ಸ್ 1 ಮಂತ್ ಎಲ್ಲಿ ಮಾಡ್ತಾ ಇದ್ದಾರೆ. ನೀವು ಎಲ್ಲ ಟೀಮ್ ಎಫರ್ಟ್. ಎಸ್ ಸರ್. ಈಗ ನಿನ್ನೆ ನಮ್ಮ ಮುಖ್ಯ ಆಯುಕ್ತರ ಜೊತೆ, GBA ಮುಖ್ಯ ಆಯುಕ್ತರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ನಮ್ಮ ಎಲ್ಲ ಸಿಬ್ಬಂದಿಗೂ ಟ್ರ್ಯಾಕ್ ಮೈ ಡ್ಯೂಟಿ ಅಂತ ಆಪ್ ಇದ್ ಮಾಡ್ತಿದ್ವಿ. ಏನಂತಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಎಲ್ಲ AGMಗಳಾಗ್ಬೋದು, ಮಾರ್ಷಲ್, GHA ಎಲ್ಲರದ್ದು ಮಾನಿಟರ್ ಮಾಡ್ಲಿಕ್ಕೆ. ಅದೇ ತರ ವೆಹಿಕಲ್ಗೂ ಕೂಡ GPS ವಿ ಮಾನಿಟರ್ ಅಂತ ಆಪ್ ಅನ್ನು ಡೆವಲಪ್ ಮಾಡಿದೀವಿ. ಎಲ್ಲ ವೆಹಿಕಲ್ಗೆ GPS ಫಿಟ್ ಮಾಡ್ತೀವಿ. ವಿ ಮಾನಿಟರ್ ಇಲ್ಲ ಮಾಡ್ತಾ ಇದ್ದೀವಿ ಸರ್. ಅದು GPS ಎನೇಬಲ್ಡ್ ಮೊಬೈಲ್. ಅಲ್ಲ ಸರ್, ಈಗ ನಮ್ಮ ಜನ ಪ್ರತಿದಿನ ಅವ್ರ ಮನೆ ಬಾಗಿಲ್ಗೆ ಹೋಗ್ತೀರ, ಆ ಕಸ ಕೊಡದೆ ನೀವು ಹೊರಗಡೆ ಎಸೆದ್ರೆ ಅದು ನೀವೇ ಹೇಳ್ತಿದ್ರಿ ಇಷ್ಟೆಲ್ಲ ಗಲೀಜಿದೆ, ತೊಂದರೆ ಇದೆ ಅಂತ. ಫಸ್ಟ್ ಸಾರಿ 500 ರೂಪಾಯಿ ಹಾಕ್ತಾ ಇದೀವಿ. ಮಹೇಶ್ 1 ನಿಮಿಷ ಕೇಳಿ ಸರ್. ಫಸ್ಟ್ ಅಫೆನ್ಸ್ಗೆ ಬರೀ 500 ರೂಪಾಯಿ ಹಾಕ್ತಾ ಇದೀವಿ. ಹ್ಯಾಬಿಚುವಲ್ ಅಫೆಂಡರ್ಗೆ 1000ದಿಂದ 2000 ಹಾಕ್ತಾ ಇದೀವಿ. ಫಸ್ಟ್ ಟೈಮ್ ನಾವು 2000 ದಂಡ ಹಾಕ್ತಾ ಇಲ್ಲ. ಫಸ್ಟ್ ಟೈಮ್ ಬರೀ 500 ರೂಪಾಯಿ ದಂಡ ಹಾಕ್ತಿದೀವಿ. ನಾವು ಜನಗಳಿಗೆ ಏನ್ ದಂಡ ಹಾಕಿ ಖಂಡಿತ ಅನುದಾನ ಕೊಡ್ತಾ ಇಲ್ಲ. ಇಷ್ಟು ಹಿಂಗ್ ದಂಡ ಹಾಕ್ಬಿಟ್ರೆ ನೋಡಿ, ನಮ್ಗೆ ಈ ವಾರ್ಷಿಕವಾಗಿ ಸುಮಾರು ನಮ್ಮ ಬರೀ ಕಸ ಸಂಗ್ರಹ ಸಾಗಾಣಿಕೆಗೆನೆ ಒಂದು 600 ಕೋಟಿ ಆಗತ್ತೆ. 600-700 ಕೋಟಿ ಆಗತ್ತೆ. ನಿಮ್ ದಂಡ ಹಾಕೋದು ಬರೀ 1 ಕೋಟಿ ಬರ್ಬೋದು ಸರ್. ದಂಡ ಏನು ನಾಟ್ ಇವನ್ 1%.